ತಪ್ಪಿಸ್ಕೊಂಡ್ರು, ಜಸ್ಟ್ ಸ್ವಲ್ಪದ್ರಲ್ಲೇ ಮಿಸ್ ಆದ್ರು, ಹೀಗೆ ಕಾರಣ ಹೇಳೋದಿಕ್ಕ ನೀವು ಡ್ಯೂಟಿಗೆ ಜಾಯ್ನ್ ಆಗಿರೋದು? ಈ ಮಾತು ಹೇಳೋದಿಕ್ಕೆ ನೀವೇ ಬೇಕಾ? ನೀವು ಮಾಡಿರೋ ಕೆಲಸಕ್ಕೆ ಇಬ್ರು ಮಿಸ್ ಆಗಿದ್ದಾರೆ. ಒಬ್ಬ ಡೋಕ್ಲಾ, ಇನ್ನೊಬ್ಬ ಅವನ ಹೆಸರೇನು? ಅವನ ಹೆಸರು ಬಾಬ್ಜಿ ಅಂತ ಸರ್. ಆ ಬೈಕ್ ಕಳ್ಳ ಕೂಡ ಅವನೇ. ಹಾ, ಅವನೇ. ಅವರಿಬ್ರು ಕೂಡ ನಿನ್ನಿಂದಾನೆ ಮಿಸ್ ಆಗಿದ್ದಾರೆ. ಅವ್ರು ನಾನು ಬಿಡಲ್ಲ ಸರ್, ಹೇಗಾದ್ರೂ ಹಿಡಿತೀನಿ. ಕಣ್ಣು ಕಾಣಿಸ್ದಾಗ ಹಿಡಿದೇನೆ, ಇವಾಗ ಹಿಡಿತಾಳಂತೆ. ಹೇಳು, ಹೇಗೆ ಹಿಡಿತೀಯಾ? Get out. ನಾನು SI ಸರ್ಗೆ ಸಪೋರ್ಟ್ ಮಾಡ್ತಾ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ. ಅದಕ್ಕೆ ನಾನು ಹಾಗೆ ಮಾತಾಡ್ದೆ. ಸಾರಿ, ಏನು ಅನ್ಕೋಬೇಡ. ಅನ್ಕೊಳಕ್ಕೆ ಏನಿದೆ ಬಿಡು. ಅಯ್ಯೋ, ಅಂಥದ್ದೇನೂ ಇಲ್ಲ. ನೀನು ಹೊಸದಾಗಿ ಬಂದಿರೋದಿಕ್ಕೆ 3 ತಪ್ಪಿನವರೆಗೂ ಯಾರು ಏನು ಅನ್ನಲ್ಲ. ಅದಕ್ಕೆ ನಾನು ನಿನ್ ಸೈಡ್ ಮಾತಾಡಿ ನಿನಗೆ ಸಪೋರ್ಟ್ ಮಾಡ್ಲಿಲ್ಲ. ಅದನ್ ಬಿಡು. ಈ ಕೆಲ್ಸದಲ್ಲಿ ಕೋಆರ್ಡಿನೇಷನ್ ಇರ್ಬೇಕೆ ಹೊರತು ಕೋಆಪರೇಷನ್ ಏನ್ ಬೇಡ. ಮೊದ್ಲು ಆ ಡೋಕ್ಲಾ ಇರೋ ಅಡ್ರೆಸ್ಸಿಗೆ ಹೋಗೋಣ ನಡಿ. ಆದ್ರೆ ಅವನೊಬ್ಬನೇ ಅಲ್ಲ, ಆ ಬಾಬ್ಜಿನ ಕೂಡ ಹಿಡಿಲೇಬೇಕು. ನನ್ ಕೆಲ್ಸ ಎಷ್ಟೇ ಇದ್ರು ಮೊದ್ಲು ಆ ಕಳ್ಳ ಬಾಬ್ಜಿನ ಹಿಡಿಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೆ SI ಸರ್ ಹಾಗೆ ಹೇಳಿದ್ರಲ್ವಾ, ಮೊದ್ಲು ಅವನ್ನ ಹಿಡಿದ್ರೇನು ಇವನ್ನ ಹಿಡಿದ್ರೇನು? ಅವನು ಎಲ್ಲಿ ಕಾಣಿಸಿದ್ನೋ ಅಲ್ಲೇ ಹುಡ್ಕೋಣ ಬಾ. ಜಾಬ್ಗೆ ಹೊಸದಾಗಿ ಬಂದಿದ್ದಾಳೆ ಅಂದ್ರೆ ACP ಅವ್ರ ಹೆಂಡತಿ ಅಲ್ವಾ? ಯಾರ ಮಾತನ್ನ ಕೇಳೋದ್ ಅಭ್ಯಾಸ ಇಲ್ಲ ಅನ್ಸತ್ತೆ. ಅನ್ಕೊಂಡಿರೋದ್ನ ಮಾಡ್ತಾ ಹೋಗ್ತಿರ್ತಾಳೆ. ಅರುಣಾ ಬಾ. ಬಂದೆ. ಮನೆ ಪೂರ್ತಿ ಕ್ಲೀನ್ ಮಾಡ್ಬೇಕು. ನಾಳೆ ಅಮಾವಾಸ್ಯೆ, ಹೇಗೂ ಪೂಜೆ ಮಾಡಲ್ಲ. ಕೊನೆ ಪಕ್ಷ ಮನೆನಾದ್ರೂ ನೀಟಾಗಿ ಇಟ್ಕೋಬೇಕಲ್ಲ. ಮನೆ ಕೆಲಸ ಮಾಡ್ಬೇಕಾಗಿರೋ ಮನೆ ಸೊಸೆ ಯಾವ ಕೆಲ್ಸನೂ ಮಾಡದೆ ಕೆಲ್ಸಕ್ಕೆ ಅಂತ ಆಚೆ ಹೋಗಿದ್ದಾಳೆ. ಈಗ ಎಲ್ಲಾ ಕೆಲ್ಸನೂ ನನ್ ತಲೆ ಮೇಲೆ ಬಿದ್ದಿದೆ. ನಿಮ್ಗಷ್ಟ್ ಕಷ್ಟ ಆಗ್ತಿದ್ರೆ ನಾನ್ ಸಹಾಯ ಮಾಡ್ತೀನಿ ಬಿಡಿಯತ್ಗೆ. ಏನೇ ನೀನ್ ಮಾಡೋದು? ಮನೆ ಕೆಲ್ಸ ಅಂದ್ರೆ ತುಟಿಗೆ ಲಿಪ್ಸ್ಟಿಕ್ ಹಾಕೊಂಡು ಮುಖಕ್ಕೆ ಬಣ್ಣ ಬಳ್ಕೊಳ್ಳೋದು ಅಂತ ಅನ್ಕೊಂಡಿದ್ಯಾ? ಇಷ್ಟಪಡ್ತಿದ್ದಾಳಲ್ಲ, ಒಂದೆರಡು ದಿನ ಮನೆ ಕೆಲಸನೆಲ್ಲ ಮಾಡಿಸ್ಕೋ, ಅವಳಿಗೆ ಅಭ್ಯಾಸ ಆಗತ್ತೆ. ಮಾಡ್ಬೇಕಾಗಿರೋ ಸೊಸೆ ಮಾಡ್ದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾಳೆ. ಇನ್ನು ಇವಳೇನ್ ಮಾಡ್ತಾಳೆ ಬಿಡು. ಕೆಲಸ ಮಾಡ್ತಿಲ್ಲ ಅಂತ ನನ್ನ ಮಗಳನ್ನ ಪದೇ ಪದೇ ಹಂಗ್ಸೋ ಅಂತ ಅವಶ್ಯಕತೆ ಇಲ್ಲ ದಮಯಂತಿ. ನಾನು ಮಾಡ್ತೀನಿ ಇದು ಹೇಳ್ತಿದ್ದೀನಿ ತಾನೆ. ಅಷ್ಟಕ್ಕೂ ಎದ್ದಾಗಿಂದ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದು ಬಿಟ್ರೆ
ನೀನ್ ಯಾವಾಗಾದ್ರೂ ಮಾಡಿದ್ಯಾ? ಮನೇಲಿ ಸೊಸೆನ್ ಇಟ್ಕೊಂಡು ನಾನ್ ಯಾಕ್ರಿ ಮಾಡ್ಲಿ? ಸೊಸೆ ಅಂದ್ರೆ ಕೆಲ್ಸದವಳಲ್ವೇ? ನಾನೇನ್ ಹಾಗೆ ಹೇಳಿದ್ನಾ? ಮನೇನ್ ಬೆಳಗೋದು ದೀಪ, ದೀಪನ್ ಹಚ್ಚೋದು ಸೊಸೆ ಅಂತ ಅವಳಿಗೆ ಹೇಳ್ತಾರಿಯೇ ಹೊರತು ಅತ್ತೆಯಿಂದನೇ ಸಂಸಾರ ನಡೆಯತ್ತೆ, ಅತ್ತೆನೇ ದೀಪ ಹಚ್ಚೋದು ಅಂತ ನಮ್ಗೇನಾದ್ರೂ ಹೇಳ್ತಾರಾ? ಸರಿ ದಮಯಂತಿ, ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಕಲ್ಯಾಣಿ ನಿಜವಾಗ್ಲೂ ಅದೃಷ್ಟವಂತೆ. ತಾಯಿಯಾಗಿ ನೀನ್ ಅವಳಿಗೆ ಸಿಕ್ಕಿದ್ಯಾ? ಏನೋ ನಿನಗ್ ಮಕ್ಕಳಿಲ್ದೇ ಇರೋದಿಕ್ಕೆ, ಗಂಡ ದೂರ ಆಗಿರೋದಿಕ್ಕೆ ಕಲ್ಯಾಣಿಗೆ ಅದೃಷ್ಟ ಬಂತು. ಅದೇ ನಿನ್ ಗಂಡ ನಿನ್ ಜೊತೆಗಿದ್ದು ನಿನ್ಗೆ 2 ಮಕ್ಕಳಿದ್ದಿದ್ರೆ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಸಮಯ ಸಾಕಾಗ್ತಿರ್ಲಿಲ್ಲ. ಇನ್ನು ಕಲ್ಯಾಣಿನೇ ನೋಡ್ಕೋತಾ ಇದ್ದೆ. ದಮಯಂತಿ, ದಮಯಂತಿ, ದಮಯಂತಿ. ನಿನ್ನ ಬಾಯಿಗೆ ಅಮ್ಮ 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 ಏನಾಯ್ತಮ್ಮ? ಏನಾಯ್ತಮ್ಮ? ಅಮ್ಮ ಅತ್ತಮ್ಮ ಕುತ್ಕೋ, ನಿಧಾನ ಕುತ್ಕೋ. ಅಯ್ಯೋ ಅಮ್ಮ. ಪಾರ್ವತಿ, ಅತ್ತಮ್ಮ ಏನಾಯ್ತು? ಪಾರ್ವತಿ, ಅಮ್ಮ ಏನಾಗ್ತಾ ಇದೆಯಮ್ಮ? ನೀವು ಹೋದಾಗ ನಿನ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗಿ ನೀರು ತಗೊಂಬ, ಹೋಗು. ಪಾರ್ವತಿ, 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 ಪಾರ್ವತಿ ಏನಾಯ್ತು? ಅಮ್ಮ ಅಮ್ಮ ಸ್ವಲ್ಪ ನೀರು ಕುಡೀರಿಮ್ಮ. ಹುಷಾರು ಹುಷಾರು. ಬಾ ಬಾ, ನಿಧಾನ. ಪಾರ್ವತಿ, ಇವಾಗ ಹೇಗಿದೆ? ಇನ್ನು ನೋವಿದ್ರೆ ಹೇಳು, ಡಾಕ್ಟರ್ನ ಕರೆಸ್ತೀನಿ. ಹೌದು ರೀ, ನೋವಾಗ್ತಾನೆ ಇದೆ. ಅವಳಂದು ಮಾತಿಗೆ ಯಾಕೆ ಕಲ್ಯಾಣಿ ಮೇಲೆ, ಅನುಪಮ ಮೇಲೆ ಅಷ್ಟು ದ್ವೇಷ ಬೆಳೆಸ್ಕೊಂಡಿದ್ಯಾ? ಆ ಬಾಯಿಗೆ ಇತಿಮಿತಿ ಇಲ್ವಾ? ನೀನು ನಿನ್ನ ಮಾತು ಕೇಳ್ತಿದ್ರೆ ಒಂದೊಂದು ಸಾರಿ ಇವಳನ್ನ ನನ್ನ ಹೊಟ್ಟೆಲಿ ಹೆತ್ತಿದ್ದು ಅನ್ಸುತ್ತೆ. ಈಗ ನಾನು ಏನಂದೆ ಅಂತ ನನ್ ಮೇಲೆ ಕಿರ್ಚಾಡ್ತಾ ಇರೋದನ್ನ ಹೇಳಿದ್ರೆ ಕೋಪ ಯಾಕೆ ಮಾಡ್ಕೋಬೇಕು? ಏನಕ್ಕ ಇರೋ ಮಾತು? ಅನುಪಮ ಅಮ್ಮನ್ಗೆ ಏನೋ ಒಂದು ಅಂದಿಲ್ಲ ಅಂತಂದ್ರೆ ನಿನಗೆ ನಿದ್ದೆ ಬರಲ್ವಾ? ನನ್ ಸೊಸೆ ಅನ್ನೋಳು ನಮ್ಮ ಮನೇಲಿ ಇದ್ದಿದ್ರೆ ಹೇಳ್ಬೇಕಾಗಿರೋ ಮಾತುಗಳನ್ನ ಅವಳಿಗೆ ಹೇಳ್ತಾ ಇದ್ದೆ. ಅವಳು ಪರ ವಹಿಸ್ಕೊಂಡು ಎಲ್ಲದಕ್ಕೂ ಇವಳು ಮುಂದೆ ಬರೋದ್ರಿಂದ ಅವಳಿಗೆ ಹೇಳೋ ಮಾತುಗಳನ್ನ ಇವಳಿಗೆ ಹೇಳ್ತೀನಿ ಅಷ್ಟೇ. ಕಲ್ಯಾಣಿಗೆ ಕೆಲಸ ಬಿಟ್ಟು ಮನೇಲಿರೋದಕ್ಕೆ ಹೇಳಿ. ನನ್ ಸೊಸೆಗೆ ಬೈತೀನೋ ಇಲ್ಲ ತಲೆ ಮೇಲೆ ಕೂರಿಸ್ಕೋತೀನೋ ಅದು ನನ್ನ ಇಷ್ಟ. ಏನೇ ಬೈಯೋದ್ ನೀನು? ಗೃಹ ಹಿಂಸೆ ಅಂತ ಹೇಳಿ ಕರ್ಕೊಂಡು ಹೋಗಿ ಒಳಗಡೆ ಹಾಕ್ತಾರೋ ಅಷ್ಟೇ. ಅವಳು ಕೂತ್ಕೊಳ್ಳಿಲ್ಲ ಅಂದ್ರೂ ನೀವೇ ಕೂರ್ಸೋ ಹಾಗಿದ್ದೀರಾ. ಸೊಸೆಯಾಗಿ ಬಂದಿರೋ ಒಂದು ಹೆಣ್ಣನ್ನ ಮಗಳು ಹಾಗೆ ನೋಡ್ಕೊಂಡಾಗ್ಲೇ ಆ ಮನೆ ಸಂತೋಷವಾಗಿರುತ್ತೆ. ಇಲ್ಲ ಅಂದ್ರೆ ಆ ಮನೆ, ಅವ್ರ ಮಕ್ಕಳು, ಆ ಮನುಷ್ಯರು ಎಲ್ರು
ಎಲ್ರು ನರಕ ಅನ್ಭವಿಸ್ಬೇಕಾಗಿ ಬರುತ್ತೆ. ನೂರು ಸಲ ಹೇಳಿರ್ತೀನಿ, ಹಾಗ್ ಬಾಯಿಗೆ ಬಂದಾಗ ಮಾತಾಡ್ಬೇಡ, ಹೆಣ್ಣಿಗದು ಒಳ್ಳೆ ಪದ್ಧತಿ ಅಲ್ಲ ಅಂತ. ಅವಳು ಕೇಳ್ತಾಳ? ಅಮ್ಮ, ದಮಯಂತಿ ಮಾತನ್ನ ಮನಸ್ಸಿಗೆ ಹಚ್ಕೋಬೇಡಿ. ಅದರಿಂದ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ದಮಯಂತಿ ಹೇಳ್ದಾಗೆ ಕೆಲಸ ಮಾಡೋದಕ್ಕೆ ನಾನಿದ್ದೀನಲ್ಲ. ನೀನ್ ಮಾತ್ರ ಯಾಕೆ ಮಾಡ್ಬೇಕಮ್ಮ? ತಪ್ಪೇನಿದೆಮ್ಮ, ಇಷ್ಟಕ್ಕೂ ನಾನು ಯಾರಿಗೋಸ್ಕರ ಮಾಡ್ತೀನಿ? ನನ್ನ ಮಗಳಿಗೋಸ್ಕರ ತಾನೇ. ಆ ತಾಳ್ಮೆ ಸಹನೆ ಇವಳಿಗೆ ಬಂದಿದ್ರೆ ಈ ಮನೆ ಎಷ್ಟು ನೆಮ್ಮದಿಯಾಗಿರ್ತಿತ್ತು. ಎಷ್ಟು ಒಳ್ಳೆ ಮನ್ಸು ಅನುಪಮ ನಿಂದು. ಅಣ್ಣೋ, ನೀನ್ ಮಾಮೂಲಿ ಅವನಲ್ಲ ಬಿಡು. ಬೆಳಗ್ಗೆಯಿಂದ ಆ ಪೊಲೀಸ್ ಹುಡುಗಿಗೋಸ್ಕರ ಕಾಯ್ತಿದ್ಯಾ ಅಂದ್ರೆ ನಿನ್ ಪ್ಯಾರ್ಗೆ ಮಾಮೂಲಿ ಪ್ಯಾರ್ಗೆ ಅಲ್ಲ ಬಿಡು. ಅಯ್ಯೋ, ಮಾಲ್ ಡೆಲಿವರಿ ಮಾಡೋ ಟೈಮು ಬಂದಾಯ್ತಲ್ಲೋ. ಈ ಹುಡುಗಿ ಏನು ಇಷ್ಟೊತ್ತಾದ್ರೂ ಬಂದಿಲ್ಲ. ಇವತ್ತು ಮಾಲ್ನ ಟೈಮಿಗೆ ಕೊಡ್ಲಿಲ್ಲ ಅಂತಂದ್ರೆ ಅಣ್ಣ ನಮಗ್ ಮಾಲ್ ಕೊಡಲ್ಲ, ನಮಗ್ ದಂಧೆ ಮಾಡೋಕ್ಕೂ ಬಿಡಲ್ಲ. ನಡಿಯೋಣ, ಹೋಗೋಣ. ಕಾಲು ಹೋಗೋಣ ಅಂತಿದೆ, ಮನಸ್ಸು ಇನ್ನೊಂದು ಗಂಟೆ ಇಲ್ಲೇ ಇರೋಣ ಅಂತಿದೆ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ. ಆ ಮನ್ಸಿದೇನಿದೆ ಅಣ್ಣ 100 ಹೇಳತ್ತೆ. ಅದನ್ ಬಿಟ್ರೆ ಪ್ರೀತಿ ಅಂದ್ರೆ ಸಾಕು, ತಲೆ ಕೆಡ್ಸ್ಬಿಡತ್ತೆ. ಸಂಜೆ ಎಣ್ಣೆ ಬೇಕು, ತುಂಡ್ ಬೇಕು ಅಂದ್ರೆ ಅದ್ ಕೊಟ್ಬಿಡತ್ತಾ? ಲವ್, ಇನ್ನೊಂದು ಗಂಟೆ ಕಾಯೋಣ ಕಣೋ. ಇಲ್ಲಿ ವೇಸ್ಟ್ ಆಗಿರೋ ಟೈಮ್ನ ಬೈಕಲ್ಲಿ ನಾನು ಕವರ್ ಮಾಡ್ತೀನಿ ಬಿಡು. ಇಲ್ಲಿ ನಿನ್ ಟೈಮ್ನೆಲ್ಲ ಪೊಲೀಸ್ ಹುಡುಗಿಗೋಸ್ಕರ ಖರ್ಚು ಮಾಡೋದು ಏನಕ್ಕೆ? ಜೊತೆಗೆ ಇವತ್ತು ಎಲ್ಲಾದ್ರೂ ಸಾಯ್ಬೇಕು ಅನ್ನೋ ಹಾಗೆ, ಆ ದೇವ್ರಿಗೆ ಕೈ ಮುಗ್ದು ಬಂದಿರೋ ಹಾಗೆ ಅಷ್ಟು ಸ್ಪೀಡಾಗಿ ಹೋಗೋದೇನಕ್ಕೆ? ಅಯ್ಯೋ, ನಿನ್ನ ಮೊದ್ಲಿಂದ ಹೋಗೋ. ಎಲ್ಲಿಗೆ ಹೋಗೋ ಅಂತೀಯಾ? ಮೇಲಕ್ಕ? ಅಷ್ಟಕ್ಕೂ ಆ ಹುಡುಗಿ ಎಲ್ಲಿಗೆ ಹೋಗಿದ್ದಾಳು? ಇವತ್ತು ಡ್ಯೂಟಿಗೆ ಬಂದಿದ್ದಾಳು ಇಲ್ವೋ ಗೊತ್ತಿಲ್ದೇನೆ. ಏನಣ್ಣ ಈ ವೈಟಿಂಗು? ಅಲ್ಲ, ಬಾಬ್ಜಿ ನೋಡಿದ್ರೆ ಚಿಲ್ರೆ ಕಳ್ಳ, ಅವನೇನೋ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅನ್ನೋ ಹಾಗೆ ಅವನನ್ನ ಹುಡ್ಕೋದ್ ಬಿಟ್ಟು ಆ ದೋಗ್ಲನ್ ಹಿಡಿದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸತ್ತೆ. ಇಂಥ ಚಿಲ್ರೆ ಕಳ್ರೇನೆ ಮುಂದಕ್ಕೆ ದೊಡ್ಡ ಡಾನ್ಗಳಾಗೋದು. ಬೇರು ಭೂಮಿ ಆಳಕ್ಕೆ ಹೋಗಿ ಬೆಳ್ದು ಹರಡೋಕ್ ಮುಂಚೆ ಇಂಥವ್ರನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಇದೇ ನನ್ನ ಆಫೀಸರ್ ನನಗೆ ಹೇಳ್ಕೊಟ್ಟಿರೋ ಸೂತ್ರ. ಹಾಗೆ ನನಗೆ ಕೆಲವು ಡೌಟ್ಸ್ ಇದೆ, ಅವುಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ನೀನೇನ್ ತಲೆ ಕೆಡಿಸ್ಕೋಬೇಡ. SIಗೆ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋತೀನಿ. ಅವ್ರ ಬೈಗುಳ ನಿಂಗ್ ಮಾತಿನ ಹಾಗೆ ಅನ್ಸ್ತಿದ್ಯಾ? ಸೀನಿಯರ್ಸ್ ಬೈಗುಳ ನಮ್ಗೆ ಆಶೀರ್ವಾದ ಇದ್ದ ಹಾಗೆ. ಓಹೋ, ಅಣ್ಣೋ ಬಾರಣ, ನಿನ್ ಕಾಲ್ ಹಿಡ್ಕೋತೀನಿ. ಆ ಯಾದವಣ್ಣನ್ಗೆ ಮಾಲ್ ಟೈಮಿಗೆ ಕೊಡ್ಲಿಲ್ಲ ಅಂದ್ರೆ ಕೋಪ ಮಾಡ್ಕೋತಾನೆ. ನಾನಂತೂ ನನ್ ದಿಲ್ಕಿ ದಡ್ಕನ ನೋಡ್ದೆ ಇಲ್ಲಿಂದ ಎಲ್ಲಿಗೂ ಬರಲ್ಲ ಕಣ. ಅಣ್ಣೋ, ನೀನ್ ಹಾಗೆ ಹೇಳ್ತಿದ್ರೆ ನನಗೆ ಆ ಯಾದವಣ್ಣನ್ ಕೈಲಿ ಸಾಯ್ತೀವಿ ಅನಿಸ್ತಿದೆ. ಅಯ್ಯೋ, ರಿಂಗ್ ಆಗ್ತಿದೆ. ನಾನು ಹೇಳಿದ್ ನಿಜ ಆಗತ್ತೆ ಅಣ್ಣೋ. ಸುಮ್ಮನೆ ಯಾದವಣ್ಣ, ನಮಸ್ಕಾರ. ಏನ್ತಮ್ಮ, ಮಾಲು ಇನ್ನೂ ಡೆಲಿವರಿನೇ ಆಗಿಲ್ವಂತೆ? ಚಿಕ್ಕ ಕೆಲಸದಲ್ಲಿದ್ದೀರಣ್ಣ. ಅದಲ್ಲ ವಿಷಯ, ಅಲ್ಲಿ ಕಸ್ಟಮರು ವೇಟಿಂಗು. ಅವನು ನನಗೆ ಮತ್ತೆ ಮತ್ತೆ ಫೋನ್ ಮಾಡಿ ತಲೆ ತಿಂತಾ ಇದ್ದಾನೆ. ಸರಿ ಅಣ್ಣ, ಗಾಡಿಯಾರ ನೋಡ್ಕೊಂಡು ಕೂತ್ಕೊಂಡಿರಕ್ ಹೇಳಿ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಆಯ್ತಾಯ್ತು, ಸರಿ ಬಿಡು. ಓಕೆ, ಬಾಯ್. ಅಣ್ಣೋ, ಅದೇನಾದ್ರೂ ಇಲ್ಲೇ ಪಕ್ಕದಲ್ಲಿದೆ ಅನ್ಕೊಂಡಿದ್ಯಾ? ಅರ್ಧ ಗಂಟೆ ಬೇಕಾಗುತ್ತೆ. 10 ನಿಮಿಷದಲ್ಲಿ ಹೆಂಗ್ ಹೋಗ್ತೀಯಾ? ಹತ್ತು. ಏಯ್, ನೀನ್ ಕೂತ್ಕೊಳ, ನಾನ್ ಕರ್ಕೊಂಡು ಹೋಗ್ತೀನಿ. ನಿಂದೇನ್ ಹೋಗುತ್ತೆ, ಕೂತ್ಕೋ ಅಂತೀಯ?
ಗಾಡಿ ಇಳಿಬೇಕಾದ್ರೆ ಎಲ್ಲೆಲ್ಲೋ ಇರ್ಬೇಕಾಗಿರೋದು ಎಲ್ಲೆಲ್ಲೋ ಹೋಗಿರುತ್ತೆ. ಲೇ ಟೈಮ್ ಇಲ್ಲ ಕಣೋ, ಕೂತ್ಕೋ ಕೂತ್ಕೋ ಬಾ. ಸರಿ, ಶವದ ಮೇಲೆ ಸವಾರಿ ಮಾಡ್ದಾಗ ಹೋಗ್ಬೇಕು. ಏ ಹತ್ತ. ಅಲ್ಲಿ ನೋಡು, ಬಾಬ್ಜಿ ಅನ್ಸುತ್ತೆ. ನೋಡು ಎಲ್ಲಿ? ಅಲ್ಲಿ ನೋಡು. ಸ್ವಲ್ಪ ಬೇಗ ಬೇಗ. ಏನಾಯ್ತು ಏನಾಯ್ತು ಏನಾಯ್ತು? ಸ್ಟಾರ್ಟ್ ಮಾಡು. ಏನಾಯ್ತು ಕಲ್ಯಾಣಿ? ಪೆಟ್ರೋಲ್ ಆಗೋಯ್ತು. ಅವನು ತಪ್ಪಿಸ್ಕೊಂಡ್ಬಿಟ್ಟ. ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟ. ಕಲ್ಯಾಣಿ ನಿಜವಾಗ್ಲೂ ಅದೃಷ್ಟವಂತೆ. ತಾಯಿಯಾಗಿ ನೀನ್ ಅವಳಗ್ ಸಿಕ್ಕಿದ್ಯಾ? ಏನೋ ನಿನಗ್ ಮಕ್ಕಳಿಲ್ದೇ ಇರೋದಿಕ್ಕೆ, ಗಂಡ ದೂರ ಆಗಿರೋದಿಕ್ಕೆ ಕಲ್ಯಾಣಿಗೆ ಅದೃಷ್ಟ ಬಂತು. ಅದೇ ನಿನ್ ಗಂಡ ನಿನ್ ಜೊತೆಗಿದ್ದು ನಿನ್ಗೆ 2 ಮಕ್ಕಳಿದ್ದಿದ್ರೆ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಸಮಯ ಸಾಕಾಗ್ತಿರ್ಲಿಲ್ಲ. ಇನ್ನು ಕಲ್ಯಾಣಿನೇ ನೋಡ್ಕೋತಾ ಇದ್ದೆ. ಅಮ್ಮರೇ, ಏನ್ ಬಾಲಾಜಿ? ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದಾರಮ್ಮರೇ. ನನ್ನ ನೋಡೋದಕ್ಕ? ಯಾರು? ಯಾರೋ ಗೊತ್ತಿಲ್ಲಮ್ಮ. ಇದಕ್ ಮುಂಚೆ ಯಾವತ್ತೂ ನೋಡಿಲ್ಲ. ಇದುವರೆಗೂ ಅವ್ರು ನಮ್ಮ ಮನೆಗೆ ಬಂದಿದ್ದೇ ಇಲ್ಲಮ್ಮ. ಯಾರು ಬಂದಿರಬಹುದು? ನನ್ನ ಹತ್ರ ಅವ್ರಿಗೇನ್ ಕೆಲಸ ಇದೆ? ಯಾರೋ ಗೊತ್ತಿಲ್ಲಮ್ಮ. ಯಾವ್ದೋ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ನಿಮಗ್ ತುಂಬಾ ಬೇಕಾಗಿರೋರಂತಮ್ಮ. ಅದ್ಯಾವುದೋ ಊರ ಹೆಸರು ಹೇಳಿದ್ರಮ್ಮ. ಮಂಡ್ಯದ ಹತ್ರ ಚಿಕ್ಕೋಡಿ. ಅಲ್ಲ ಅಲ್ಲ ಅಲ್ಲ, ಪಾಲೇಳಿಂದ ಬಂದಿದ್ದಾರೆ ಅಂದ್ರಮ್ಮ. ಇದೇನಿದು, ಅಮ್ಮೋರು ಇಷ್ಟೊಂದು ಭಯ ಪಡ್ತಾ ಇದ್ದಾರೆ. ಅಯ್ಯೋ, ಕಣ್ಣೆಲ್ಲಿಟ್ಕೊಂಡು ನಡೀತಾ ಇದ್ಯಾ? ಕಷ್ಟಪಟ್ಟು ಹಾಲ್ ಕಾಯಿಸಿ ಅದನ್ನ ಆರಿಸಿ ತಗೊಂಡ್ ಬರ್ತಿದ್ರೆ ಕೆಳಗಡೆ ಬೀಳಿಸ್ತೀಯಾ? ಸಾರಿ ದಮಯಂತಿ. ಏನಿದು? ಏನ್ ಅನುಪಮ ನನ್ ಮಾತನ್ನ ಕೇಳಿಸ್ಕೊಳ್ದೆ ಅವಸರವಾಗಿ ಹೋಗ್ತಿದ್ದಾಳೆ? ಏಯ್ ನಿಂತ್ಕೊಳ್ಳೋ. ಹಿರಿಯ ಅಮ್ಮರೇ, ಅನುಪಮ ಅಮ್ಮರ. ಏನೋ ಹೇಳೋ ಮಾತನ್ನ ಕೇಳಿಸ್ಕೊಳ್ದೆ ಮೈ ಮೇಲೆ ಚೇಳು ಹತ್ತಿರೋ ತರ ಓಡ ಹೋಗ್ತಿದ್ಯಾ? ಅದು ಅನುಪಮ ಅಮ್ಮ ಅವರು. ಅನುಪಮ ಕೆಲಸದವಳಲ್ಲ, ಆದ್ರೆ ನೀನು ಕೆಲಸದವನು. ಹೌದಮ್ಮ. ಹಾಲ್ ಕೆಳಗಡೆ ಬಿದ್ದಿದ್ಯಲ್ಲ, ನೋಡ್ದೆ ತಾನೆ? ವರ್ಸು. ಸರಿ ಅಮ್ಮ. ಹೋಗೋ. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದ್ದದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ತುಂಬಾ ದೂರ ತಳ್ಕೊಂಡು ಹೋಗ್ಬೇಕಾಗಿತ್ತು. ಸರಿಯಾಗಿ ಆ ಕಳ್ಳ ಸಿಗುವಾಗ್ಲೇ ಪೆಟ್ರೋಲ್ ಖಾಲಿ ಆಗ್ಬೇಕಾ? ಆದ್ರೂ ಬಿಡೋದಿಲ್ಲ. ಹೇಗಾದ್ರೂ ಹಿಡಿದು ಒಳಗಡೆ ಹಾಕ್ಬೇಕು. ಬಾ. ಆ ಬಾಬ್ಜಿ ವಿಷಯನ ಆಮೇಲಾದ್ರೂ ನೋಡ್ಕೋಬಹುದು. ಮೊದ್ಲು ಆ ಡೋಕ್ಲಾ ವಿಷಯ ಏನು ಅಂತ ನೋಡ್ಬೇಕು. ಸರಿ.